ಸರೋಜಮ್ಮ ನನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅವ್ರ ಮಗಳು ಇಂದು ನಾನು ಒಟ್ಟಿಗೆ ಕ್ಲಾಸ್ಮೇಟ್ಸ್ ಆಗಿದ್ವಿ. ಆವಾಗಿಂದ ಅಮ್ಮ ಅವ್ರನ್ನ ನೋಡಿದ್ದೀನಿ ಆ್ಯಂಡ್ ನನ್ನ ತಾಯಿನೂ ಅವ್ರ ಜೊತೆ ಕೆಲಸ ಮಾಡಿರೋದುಂಟು. ಎಲ್ಲೋ ಚಿತ್ರರಂಗ ಒಬ್ಬರೊಬ್ಬರಾಗಿ ಹಿರಿಯರನ್ನ ಕಳ್ಕೊತಾ ಇದೆ ಅನ್ನೋದು ಭಾಳ ಮನಸ್ಸಿಗೆ ಬೇಜಾರು. ಬಟ್ ಅವರ ಸ್ಟ್ರಾಂಗ್ ಲೇಡಿ, ವೆರಿ ತುಂಬ ಪ್ರೀತಿನೂ ಜಾಸ್ತಿ, ಬಹಳ ಪ್ರೀತಿನ ತುಂಬ ಚೆನ್ನಾಗಿ ಯಾವಾಗಲೂ ಮಾತಾಡ್ಸೋರು. ಅವರು ಸೆಟ್ ಮಾಡಿರೋವಂಥ ಎಕ್ಸಾಂಪಲ್ ನಮ್ಮಂಥ ಹೆಣ್ಮಕ್ಳಿಗೆ, ಕಲಾವಿದರಿಗೆ ಒಂದು ಸ್ಟ್ರಾಂಗ್ ಆಗಿ ಹೇಗಿರಬೇಕು ಅನ್ನೋದು. ಆ್ಯಂಡ್ ಅವರ ಪಾತ್ರಗಳು, ಅವ್ರ ಸಿನಿಮಾಗಳು ಸದಾ ಕನ್ನಡಿಗರ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಎಲ್ಲ ಹಿಂದಿಯಿಂದ ಹಿಡಿದು ಎಲ್ಲ ಭಾಷೆಗಳಲ್ಲೂ ಹೃದಯದಲ್ಲೂ ಒಂದು ಸ್ಥಾನ ಪಡ್ಕೊಂಡವರು ಅಮ್ಮ. ಸೊ ನಮ್ಮ ಕನ್ನಡಿಗರಿಗೆ ಯಾವತ್ತಿದ್ರೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ಸರೋಜಮ್ಮನೇ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಮನೆಗೆ ನಾನು ಅಂಬರೀಷ್ ಅವರು ಹಲವಾರು ಬಾರಿ ಬಂದಿದ್ದೇವೆ. ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ದು, ಎಷ್ಟೋ ಸುಂದರವಾದ ಸಿಹಿ ನೆನಪುಗಳು, ಎಷ್ಟೋ ನಮ್ಮ ಒಂದು ಒಡನಾಟದ ಎಲ್ಲ ಮೆಮರೀಸ್, ಸ್ವೀಟ್ ಮೆಮರೀಸ್ ಅಂತ ಹೇಳಬೇಕು. ಇವತ್ತು ತುಂಬ ನೋವು, ತುಂಬ ದುಃಖದ ವಿಚಾರ ಇದು. ಸರೋಜಮ್ಮ ಇನ್ನು ಇಲ್ಲ ನಮ್ಮೊಂದಿಗೆ ಅನ್ನೋದು ನಮ್ಗೆ ಯಾರಿಗೂ ಒಂದು ರೀತಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರೋವಂಥ ವಿಷಯ. ತುಂಬ ಅಭಿಮಾನ ಅವ್ರಿಗೆ, ಅಂಬರೀಷ್ ಅವ್ರ ಬಗ್ಗೆ, ನಮ್ಮ ಬಗ್ಗೆ, ನಮಗೂ ಅಷ್ಟೇ. ನಿಜಕ್ಕೂ ಹೇಳಬೇಕು ಅಂದರೆ ಅವರು ಒಬ್ಬರು ಲೆಜೆಂಡ್ರಿ ಪರ್ಸ್ನಾಲಿಟಿ. ಕರ್ನಾಟಕದಿಂದ ಹೋಗಿ ತಮಿಳ್ನಾಡು, ತೆಲುಗು, ಹಿಂದಿ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಅವರು ಒಂದು ರೀತಿ ರೂಲ್ ಮಾಡಿದವರು. ಇಂಡಸ್ಟ್ರಿಯಲ್ಲಿ ಫಸ್ಟ್ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅವರೇ ಆಗಿದ್ದರು. ಇವತ್ತಿಗೂ ಅವರ ಒಂದು ಫ್ಯಾನ್ ಫಾಲೋಯಿಂಗು, ನೀವು ಹೊರದೇಶಗಳಿಗೆ ಹೋದರೆ ಹೆಂಗೆ ಮುಗಿಬೀಳ್ತಾರೆ ಜನ ಅನ್ನೋದು ನೀವು ನೋಡಬೇಕು. ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಜನ ಎಲ್ಲ ಕಡೆಯೂ. ಅವರು ಅಷ್ಟೇ ಎಷ್ಟು ಹಂಬಲ್ಲು, ಎಷ್ಟು ಡೌನ್ ಟು ಅರ್ತ್ ಆಗಿರೋರು ಅಂದರೆ, ಯಾವತ್ತೂ ನಾನು ಒಬ್ಬಳು ಸೂಪರ್ ಸ್ಟಾರು, ನಾನು ಇಷ್ಟು ದೊಡ್ಡವಳು ಅನ್ನೋದು ಎಲ್ಲೂ ತೋರಿಸ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿರೋರು ಎಲ್ರಿಗೂ. ಬಟ್ ಮುಖ್ಯವಾಗಿ ಅಂಬರೀಷ್ ಅವರು ಅಂದರೆ ನನ್ನ ತಮ್ಮ ಅಂತ ತುಂಬ ಹೆಮ್ಮೆಯಿಂದ, ತುಂಬ ಪ್ರೀತಿ ಅಭಿಮಾನದಿಂದ ಇರೋರು. ಅವರ ಒಂದು ಅಗಲಿಕೆ ನಿಜವಾಗ್ಲೂ ನಾವು ಎಂದೆಂದಿಗೂ ಅದನ್ನು ತೀರ್ಸೋಕ್ಕಾಗೋದಿಲ್ಲ. ಅವರ ಒಂದು ಮೆಮರೀಸ್ ಜೊತೆಯಲ್ಲಿ ಇನ್ನು ಮುಂದೆ ಇರಬೇಕು. ಲಾಸ್ಟ್ ಇಯರ್ ನನ್ನ ಬರ್ತ್ಡೇ ಫಂಕ್ಷನ್ಗೆ ಅವರು ಬಂದಿದ್ದರು. ಪಾಪ ಹುಷಾರಿರಲಿಲ್ಲ ಅಷ್ಟೊಂದು, ಆದ್ರೂ ಇಲ್ಲ ಸುಮಾ ನಿನ್ನ ಬರ್ತ್ಡೇಗೆ ನಾನು ಬರಲೇಬೇಕು ಅಂತ ಹೇಳಿ ಅವ್ರು ಬಂದಿದ್ದರು. ಹಾಗೆಯೇ ನನ್ನ ಈ ಪೊಲಿಟಿಕಲ್ ಜರ್ನಿ ಅನ್ನೋದು ಸ್ಟಾರ್ಟ್ ಆದಾಗ್ಲಿಂದನೂ ಅವ್ರು ನನಗೆ ದೊಡ್ಡ ಶಕ್ತಿಯಾಗಿದ್ದರು. ಇದು ಬಹುಶಃ ಯಾರಿಗೂ ಗೊತ್ತಿರಲ್ಲ ಈ ವಿಚಾರ. ನಾನು ಫಸ್ಟ್ ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದೀನಿ ಅಂದ ತಕ್ಷಣ ಅವರು ಫೋನ್ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರು. ಯಾವುದೇ ಕಾರಣಕ್ಕೂ ನೀನೇ ಗೆಲ್ತೀಯ, ನೀನು ಒಳ್ಳೆಯವಳು, ನಿನಗೆ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ, ನನ್ನ ತಮ್ಮ ಎಲ್ಲ ಒಳ್ಳೆ ಕೆಲಸವನ್ನೇ ಮಾಡಿದ್ದಾನೆ ಈ ಪ್ರಪಂಚದಲ್ಲಿ, ಅವನಿಗೆ ಅನ್ಯಾಯ ಆಗೋದಿಲ್ಲ, ಅವ್ರ ಕುಟುಂಬಕ್ಕೂ ಅನ್ಯಾಯ ಆಗೋದಿಲ್ಲ. ಈ ರೀತಿಯ ಧೈರ್ಯದ ಮಾತುಗಳನ್ನು ನನ್ನ ಉದ್ದಕ್ಕೂ ಈ ಒಂದು 6 ವರ್ಷಗಳಲ್ಲಿ ಅವ್ರು ಎಷ್ಟು ಬಾರಿ ಫೋನ್ ಮಾಡಿ ನನಗೆ ಹೇಳಿರ್ಬೋದು, ಅದನ್ನು ಎಣಿಸೋಕ್ಕಾಗಲ್ಲ. ಅಷ್ಟೊಂದು ಪ್ರೀತಿ ನನಗೆ ಅವರು ಕೊಟ್ಟಿದ್ದಾರೆ. ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಅಡ್ವೈಸ್ ಕೊಡೋರು. ನನ್ನ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದವ್ರಿಗೆ ನನಗೆ ಫೋನ್ ಮಾಡಿ ಅವ್ರಿಗೆ ಬಾಯಿಗೆ ಬಂದಾಗ ಬೈಯೋರು. ಅಷ್ಟೊಂದು ಇದು. ಆಮೇಲೆ ಅಂಬರೀಷ್ ಅವ್ರದ್ದು ಒಡನಾಟ ಬೇರೆ ರೀತಿಯೇ ಇತ್ತು. ಇವ್ರು ತುಂಬ ಕಾಲಿಳಿಯೋದು, ತುಂಬ ಅವ್ರನ್ನ ತಮಾಷೆ ಮಾಡೋದು, ರೇಗಿಸೋದು, ನನ್ನ ದತ್ತು ತಗೊಳ್ಳಿ, ಇಷ್ಟೊಂದು ಆಸ್ತಿ ನಿಮ್ಗೆ ಯಾಕೆ, ನಾನೇ ಎಲ್ಲ ನೋಡ್ಕೋತೀನಿ ನಿಮ್ಮನ್ನು, ತುಂಬ ಒಂದು ಸ್ವೀಟ್ ರಿಲೇಷನ್ಶಿಪ್ ಇತ್ತು ಅಂಬರೀಷ್ ಅವ್ರಿಗೆ. ಅವ್ರು ಅಷ್ಟು ಆಸೆ ಅಂಬರೀಷ್ ಅವರು ಅಂದರೆ. ಅವ್ರ ಕಷ್ಟ ಸುಖ ಏನೇ ಇದ್ದರೂ ಫೋನ್ ಮಾಡಿ ಎಷ್ಟೊತ್ತಲ್ಲಾದರೂ ಅಂಬರೀಷ್ಗೆ ಫೋನ್ ಮಾಡೋರು, ಇವರು ಬಂದುಬಿಡೋರು ಅವ್ರನ್ನ ಮಾತಾಡ್ಸೋಕ್ಕೆ. ಇವತ್ತಿನ ದಿನ ಸರೋಜಮ್ಮ ಅವರು ಒಂದು ಸ್ವೀಟ್ ಮೆಮರಿಯಾಗಿ ಉಳ್ಕೊಂಡಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.